ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಯುದ್ಧ ನಮ್ಮ ನಿರೀಕ್ಷೆಗಳಿಗಿಂತಲೂ ಬೇಗ ಮುಗಿಯುತ್ತೆ ಅಂತ ಇಸ್ರೇಲಿನ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಇರಾನ್ನಲ್ಲಿ ಏನೂ ಇಲ್ಲ, ಎಲ್ಲವನ್ನೂ ನಾವು ನಾಶ ಮಾಡಿದ್ದೀವಿ, ಹೀಗಾಗಿ ಯುದ್ಧ ಬೇಗ ಮುಗಿದು ಹೋಗುತ್ತೆ ಅನ್ನೋದು ನೇತನ್ಯಾಹು ಅವರ ಮಾತು. ಆದರೆ ಅಲ್ಲಿ ಏನೂ ಇಲ್ಲ ಅನ್ನೋದಿದೆಯಲ್ಲ, ಅದೇ ಇವತ್ತು ಸಮಸ್ಯೆ ಆಗ್ತಾ ಇದೆ. ಇರಾನ್ನಲ್ಲಿ ನಾಯಕತ್ವ ಇಲ್ಲ, ಅಲ್ಲವರ ಮೊಸಾಯಿಕ್ ಡಾಕ್ಟ್ರೇನ್ ಅನ್ನೋದು ನಿಯಂತ್ರಣವಿಲ್ಲದ ಪಡೆಯಂತೆ ತಯಾರಾಗ್ತಾ ಇದೆ. ಖಮೇನಿ ಇಲ್ಲ, ಲಾರಿಜಾನಿ ಇಲ್ಲ, ಕಡೆಗೆ ಇಸ್ಮಾಯಿಲ್ ಖತೀಬ್ ಕೂಡ ಅಲ್ಲಿಲ್ಲ. ಇನ್ನು IRGC ಅನ್ನೋದೀಗ ಸೇನೆಯ ಥರ ಅಲ್ಲದೆ ಅಪ್ಪಟ ಭಯೋತ್ಪಾದಕ ಪಡೆಯ ಥರ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅವರ ಕೈಯಲ್ಲಿ ಆಯುಧಗಳಿವೆ, ಅವುಗಳನ್ನು ಯದ್ವಾ ತದ್ವಾ ಬಳಸೋದಕ್ಕೆ ಅವರು ಹೊರಟಿದ್ದಾರೆ. ಅದರ ಪರಿಣಾಮ ತೈಲ ಸಂಸ್ಕರಣಾ ಘಟಕಗಳು, ತೈಲ ನಿಕ್ಷೇಪಗಳು ದಾಳಿಗೀಡಾಗ್ತಾ ಇವೆ. ಇದು ಹೀಗೆ ಮುಂದುವರೆದ್ರೆ ಜಗತ್ತು ತೈಲ ಮತ್ತು ಗ್ಯಾಸ್ ಸಮಸ್ಯೆಯನ್ನು ಬೇಗ ನೋಡಬೇಕಾಗಿ ಬರುತ್ತೆ. ಈಗಾಗಲೇ ತೈಲದ ಬೆಲೆ ಬ್ಯಾರಲ್ಗೆ $115 ಮುಟ್ಟಿತ್ತು. ಯುದ್ಧ ಬೇಗ ನಿಲ್ಲುತ್ತೆ ಅಂತ ನೇತನ್ಯಾಹು ಹೇಳಿದ ಮೇಲೆ ಅದು ಸ್ವಲ್ಪ ಕಡಿಮೆಯಾಗಿ $100 ಒಳಗಿಳಿದಿದೆ. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ವರ್ಷಗಳ ಕಾಲ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $100ಗಿಂತಲೂ ಮೇಲೆ ಇರುತ್ತೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳ್ತಾ ಇದೆ. ಈ ಯುದ್ಧ ಹೀಗೆ ಮುಂದುವರೆದ್ರೆ ಜಗತ್ತಿಗೆ ಅಪಾಯ ಅಂತೂ ತಪ್ಪಿದ್ದಲ್ಲ. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಒಂದಷ್ಟು ಜನ ನಾಯಕರು ನಾನಾ ದೇಶಗಳ ಜೊತೆ ಮಾತುಕತೆಗಳನ್ನು ಶುರು ಮಾಡಿದ್ದಾರೆ. ಅಲ್ಲೊಂದು ಸಂಧಾನದ ಪ್ರಯತ್ನಗಳು ಕೂಡ ಆರಂಭಗೊಂಡಿವೆ. ಅರೆ, ಇದು ಇಡೀ ಜಗತ್ತಿಗೆ ಆಗೋ ಸಮಸ್ಯೆ ಇರುವಾಗ ಭಾರತ ಯಾಕೆ ಯುದ್ಧವನ್ನು ನಿಲ್ಲಿಸುವ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇದೆ? ಯಾಕೆ ಅಂದ್ರೆ ಕತಾರ್, ಕುವೈತ್, UAE ಮುಂತಾದ ದೇಶಗಳ ಮೇಲೆ ಇರಾನ್ ಮಾಡಿರೋ ದಾಳಿಗಳು, ಅಲ್ಲಿನ ಎನರ್ಜಿ ಸೆಂಟರ್ಗಳ ಮೇಲೆ ಆಗ್ತಾ ಇರೋ ದಾಳಿಗಳು ಭಾರತವನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿಸೋ ಸಾಧ್ಯತೆಗಳಲ್ಲಿ ದಟ್ಟವಾಗಿ ಕಾಣ್ತಾ ಇವೆ. ಹೀಗಾಗಿ ಈ ಸಂಘರ್ಷ ಬೇಗ ಮುಗಿಲಿ ಅಂತ ಭಾರತ ಬಯಸ್ತಾ ಇದೆ. ಹಾರ್ಮುಜ್ನಿಂದ ತೈಲ ಮತ್ತು ಗ್ಯಾಸ್ ತಗೊಂಡು ಬರ್ತಾ ಇರೋ ಭಾರತದ ವ್ಯಾಪಾರಿ ಹಡಗುಗಳಿಗೆ ರಕ್ಷಣೆ ಕೊಡೋದಿಕ್ಕೆ ತನ್ನ ಯುದ್ಧ ಹಡಗುಗಳನ್ನು ಕೂಡ ಭಾರತ ಅರಬ್ಬಿ ಸಮುದ್ರದಲ್ಲಿ ನಿಲ್ಲಿಸಿದೆ. ಹಾಗಾದ್ರೆ ಕತಾರ್ ಮೇಲೆ ದಾಳಿ ಆದರೆ ಭಾರತಕ್ಕೇನು ನಷ್ಟ? ಬನ್ನಿ ನೋಡೋಣ. ಗೆಳೆಯರೆ, ಯುದ್ಧ ಶುರುವಾದಾಗ ನಿಮಗೊಂದು ಮಾತು ಹೇಳಿದ್ದೆ, ಅದನ್ನಿಲ್ಲಿ ಇನ್ನೊಮ್ಮೆ ನೆನಪು ಮಾಡಿಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಚ್ಚಿದ್ರೆ ಅದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ಆದರೆ ತೈಲ ಬಾವಿಗಳ ಮೇಲೆ, ಗ್ಯಾಸ್ ಫೀಲ್ಡ್ಗಳ ಮೇಲೆ ದಾಳಿಗಳಾಗಿ ಅವು ನಾಶ ಆಗ್ತಾ ಹೋದರೆ ಜಗತ್ತು ಹೆಚ್ಚು ಕಡಿಮೆ ಅಂದರೂ 3 ರಿಂದ 5 ವರ್ಷ ಅದರ ಭಾರವನ್ನು ಅನುಭವಿಸಬೇಕಾಗುತ್ತೆ. ಅದು ಸುದೀರ್ಘ ಕಾಲದ ಸಮಸ್ಯೆಗೆ ನಮ್ಮನ್ನು ದೂಡುತ್ತೆ ಅಂತ ಹೇಳಿದ್ದೆ. ಈಗ ಇರಾನ್, ಇಸ್ರೇಲ್, ಅಮೆರಿಕಾಗಳ ಸಂಘರ್ಷದಲ್ಲಿ ಅಂಥದ್ದೊಂದು ಆತಂಕದ ವಾತಾವರಣ ಶುರುವಾಗ್ತಾ ಇದೆ. ಇರಾನಿನ ನಾಯಕತ್ವ ಅಲ್ಲಿ ಬಹುತೇಕ ನಾಶ ಆಗಿದೆ. ಅಲ್ಲಿಗ ಜುಡಿಷಿಯರಿ ಹೆಸರಿನ ಹಿರಿಯ ಮುಲ್ಲಾಗಳ ಆಡಳಿತ ಇದೆ, IRGC ಹೆಸರಿನ ಸೇನಾ ಆಡಳಿತ ಇದೆ. ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದ ರಾಜಕೀಯ ಆಡಳಿತ ಅಲ್ಲಿಲ್ಲ. ಅಧ್ಯಕ್ಷ ಪೆಜೆಶ್ಕಿಯಾನ್ ಇದ್ದಾರೆ, ಆದರೆ ಆತ ಅಲ್ಲಿ ಆರಿಸಿ ಬಂದು ಅಧ್ಯಕ್ಷರಾದರು ಅನ್ನೋದು ಬಿಟ್ಟರೆ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಇದ್ದಾಗಲೂ ಈ ಪೆಜೆಶ್ಕಿಯಾನ್ ಅವರನ್ನ ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅಲ್ಲಿಗ ಇರೋದೆಲ್ಲ ಕಟ್ಟರ್ವಾದಿಗಳು, ಈ ಅಧ್ಯಕ್ಷ ಸೌಮ್ಯವಾದಿ, ಹೀಗಾಗಿ ಆತನ ಮಾತಲ್ಲಿ ನಡೆಯೋದಿಲ್ಲ. ಇನ್ನು ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ರಷ್ಯಾದಲ್ಲಿ ಚಿಕಿತ್ಸೆ ಪಡಿತಿದ್ದಾನೆ ಅಂತಾರೆ, ಆದರೆ ಆತನ ಪರಿಸ್ಥಿತಿಯ ಬಗ್ಗೆ ಖಚಿತವಾದ ಮಾಹಿತಿ ಯಾರಿಗೂ ಇಲ್ಲ. ಇನ್ನು ಆತ ಇರಾನ್ನಲ್ಲೂ ಇಲ್ಲ, ಹೀಗಾಗಿ ಯಾರ ಸಂಪರ್ಕದಲ್ಲೂ ಆತ ಇರೋದು ಡೌಟು. ಇಂಥ ಸಂದರ್ಭದಲ್ಲಿ ಅಲ್ಲಿ ನಿರ್ಧಾರಗಳನ್ನು ಯಾರು ತಗೋಬೇಕು? ಅದನ್ನು IRGC ತಗೊಳ್ತಾ ಇದೆ. ಇರಾನ್ನ 31 ಪ್ರಾವಿನ್ಸ್ಗಳಲ್ಲಿ ಪ್ರತ್ಯೇಕ ಸೇನಾಪಡೆಗಳಿವೆ. ಅವು ಯಾರ ಅನುಮತಿಯ ಅಗತ್ಯನೂ ಇಲ್ಲದೆ ತಮಗೆ ತೋಚಿದ ಹಾಗೆ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇವೆ. ರಿವೆಂಜ್ 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 ಅಷ್ಟೇ. ಅವರು ನಮ್ಮ ಗ್ಯಾಸ್ ಮೇಲೆ ದಾಳಿ ಮಾಡಿದ್ರು, ನಾವು ಅವರ ಗ್ಯಾಸ್ ಫೀಲ್ಡ್ಗಳ ಮೇಲೆ, ತೈಲದ ಮೇಲೆ, ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಲೇಬೇಕು ಅನ್ನೋ ಥರದ ಹುಚ್ಚು ರಿವೆಂಜ್ ಅದು. ಪರಿಣಾಮಗಳ ಬಗ್ಗೆ ಅಥವಾ ಪ್ರತಿ ದಾಳಿಗಳು ತೀವ್ರವಾದರೆ ಅನ್ನೋ ಬಗ್ಗೆ ಈ IRGC ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿನೇ ಅವರು ಮಿಲಿಟೆಂಟ್ಗಳ ಥರ ಕೆಲಸ ಮಾಡ್ತಿದ್ದಾರೆ ಅಂತ ನಾನಾಗಲೇ ಹೇಳಿತ್ತು. ಇದರ ಪರಿಣಾಮನೇ ಕತಾರಲ್ಲಿನ ರಾಸ್ ಲಫಾನ್ಸ್ ಮತ್ತು ಸೌದಿಯ ರಾಸ್ ತನೂರಾ, ಯಾನ್ಬು ಪೋರ್ಟು, UAEಯ ಹಬ್ಷನ್ ಗ್ಯಾಸ್ ಕಾಂಪ್ಲೆಕ್ಸ್ ಮತ್ತು ಬಾಬ್ ಆಯಿಲ್ ಫೀಲ್ಡ್ಗಳು ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ದಾಳಿಗಳು ನಡೆದು ಹೋಗ್ತಾ ಇವೆ. ಗೆಳೆಯರೆ, ಈ ಸಂಘರ್ಷ ಇರಾನಿಗೊಂದು ಹೊಸ ಆದಾಯದ ಮೂಲವನ್ನು ಕೂಡ ಪರಿಚಯ ಮಾಡಿಕೊಟ್ಟಿದೆ. ಅದರ ಹೆಸರು ಹಾರ್ಮುಜ್. ಈ ಜಲಸಂಧಿಯ ಕಾರಣಕ್ಕೆ ಜಗತ್ತು ಎಷ್ಟು ಒದ್ದಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಇರಾನ್ ಅಲ್ಲಿ ಇನ್ನು ಮುಂದೆ ಎಲ್ಲರ ತೈಲ ಮತ್ತು ಗ್ಯಾಸ್ ಹಡಗುಗಳನ್ನು ಸಲೀಸಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋ ಬಗ್ಗೆ ಯೋಚಿಸ್ತಾ ಇದೆ. ಅದಕ್ಕಾಗಿ ಅವರಲ್ಲಿ ಟೋಲ್ ಬೂತ್ ಥರದ ವ್ಯವಸ್ಥೆಯನ್ನು ಮಾಡಿದರೆ ಹೇಗಿರುತ್ತೆ, ಅದರಿಂದ ಇರಾನಿನ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಆಗುತ್ತಾ ಅನ್ನೋ ಬಗ್ಗೆ ಅಲ್ಲಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳನ್ನ ಇರಾನಿನ ಮಾಧ್ಯಮಗಳು ಪ್ರಕಟಿಸ್ತಾ ಇವೆ. ಯಾರು ಈ ಭಾಗದಲ್ಲಿ ಹಡಗುಗಳಿಗೆ
ಯಾರಿಗೆ ಸೇಫ್ ಪ್ಯಾಸೇಜ್ ಕೇಳ್ತಾರೋ ಅವರಿಂದ ಪ್ರೊಟೆಕ್ಷನ್ ಮನಿ ವಸೂಲು ಮಾಡೋದು, ಆ ಹಣ ಯುದ್ಧದ ಖರ್ಚಿಗೆ ಹಾಗೂ ದೇಶದ ಇನ್ನಿತರ ಖರ್ಚುಗಳಿಗೆ ಆಗತ್ತೆ ಅಂತ ಇರಾನ್ ಯೋಚಿಸ್ತಾ ಇದೆ. ಅದಕ್ಕೆ ಬಹುಶಃ ಒಂದಷ್ಟು ದೇಶಗಳು ಒಪ್ಪಲೂಬಹುದು, ತೈಲ ಕಂಪನಿಗಳು ಆಯ್ತು ಅಂತ ಹೇಳಲೂಬಹುದು. ಆದ್ರೆ ಇದಾದ ನಂತರವೂ ತೈಲ ಹಾಗೂ ಗ್ಯಾಸ್ ಸಾಗಾಟ ಮಾಡಬೇಕು ಅಂದ್ರೆ ಅಲ್ಲಿ ಅದನ್ನ ಹೊರ ತೆಗೆದು ಸಂಸ್ಕರಿಸೋದಕ್ಕೆ ವ್ಯವಸ್ಥೆಗಳು ಬೇಕಲ್ವೇ? ಇರಾನ್ ಇಲ್ಲಿ ಬಂದರುಗಳಲ್ಲಿನ ತೈಲ ಸಂಗ್ರಹಾಗಾರಗಳು, ಸಂಸ್ಕರಣಾ ಘಟಕಗಳು, ಗ್ಯಾಸ್ ನಿಕ್ಷೇಪಗಳ ಮೇಲೆ ದಾಳಿಗಳನ್ನ ಮಾಡ್ತಾ ಹೋದ್ರೆ, ತೈಲ ನಿಕ್ಷೇಪಗಳೇ ಹೊತ್ತಿ ಉರಿಯೋದಿಕ್ಕೆ ಶುರು ಮಾಡಿದ್ರೆ ಈ ಹಾರ್ಮೋಸ್ ಇನ್ಯಾವ ಕಾರಣಕ್ಕೆ ಜಗತ್ತಿಗೆ ಬೇಕಾದೀತು? ಇಂಥದ್ದೊಂದು ಪ್ರಶ್ನೆ ಹುಟ್ಟುತ್ತಾ ಇರೋದು ರಾಸ್ ಲಫಾನ್ ಮೇಲಿನ ದಾಳಿಯ ಕಾರಣದಿಂದ. ರಾಸ್ ಲಫಾನ್ ಅನ್ನೋದು ಕತಾರಿನ ಅತಿ ದೊಡ್ಡ ಗ್ಯಾಸ್ ಸಂಸ್ಕರಣಾ ಘಟಕ. ಇದು ಇಡೀ ಜಗತ್ತಿನ LNG ಡಿಮ್ಯಾಂಡ್ ಏನಿದೆ ಅದರ ಪೈಕಿ 20% ಪೂರೈಕೆ ಮಾಡುತ್ತೆ. ಇಂಥ ಘಟಕದ ಮೇಲೆ ಈ ಸಂಘರ್ಷ ಶುರುವಾದಾಗಲೇ ಇರಾನ್ ಒಮ್ಮೆ ದಾಳಿ ಮಾಡ್ತು. ಅದು ಸಣ್ಣ ಪ್ರಮಾಣದ ಡ್ರೋನ್ ದಾಳಿಯಾಗಿತ್ತು. ಆದರೂ ಕತಾರ್ ಇಲ್ಲಿ ಗ್ಯಾಸ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿತು. ಸಂಘರ್ಷ ಮುಗಿದ ನಂತರ ರಾಸ್ ಲಫಾನ್ನಿಂದ LNG ಹರಿವುಗಳು ಪುನಃ ಸ್ಥಾಪನೆಯಾಗುತ್ತವೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಅಷ್ಟರಲ್ಲಿ ಈಗ ಮತ್ತೊಮ್ಮೆ ಇರಾನ್ ಅದೇ ರಾಸ್ ಲಫಾನ್ ಮೇಲೆ ದಾಳಿಯನ್ನು ಮಾಡಿದೆ. ಈ ಬಾರಿ ದಾಳಿಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿವೆ. ಅಲ್ಲಿನ ಕೈಗಾರಿಕಾ ಸಂಕೀರ್ಣವನ್ನು ಕ್ಷಿಪಣಿಗಳಿಂದ ಹೊಡೆಯಲಾಗಿದೆ. ಇದು ಭಾರಿ ಬೆಂಕಿಗೆ ಕಾರಣ ಆಗಿದೆ ಮತ್ತು ವ್ಯಾಪಕ ನಷ್ಟವನ್ನು ಕೂಡ ಉಂಟು ಮಾಡ್ತಾ ಇದೆ. ಇರಾನ್ ತನ್ನ ದಕ್ಷಿಣ ಪಾರ್ಸ್ ಅನಿಲ ಕ್ಷೇತ್ರದ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ರಾಸ್ ಲಫಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇದೊಂದೇ ಅಲ್ಲ, GCC ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ನಾನಾ ಪ್ರದೇಶಗಳಲ್ಲಿನ ತೈಲ ಗ್ಯಾಸ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ಮಾಡ್ತಲೇ ಇದೆ. ಇನ್ನು ಬುಧವಾರ ರಾಸ್ ಲಫಾನ್ ಕೈಗಾರಿಕಾ ಕ್ಷೇತ್ರದ ಮೇಲೆ ನಡೆದ ದಾಳಿಯಲ್ಲಿ ಪರ್ಲ್ GTL ಅಂದರೆ ಗ್ಯಾಸ್ ಟು ಲಿಕ್ವಿಡ್ ಸೌಲಭ್ಯಕ್ಕೆ ಹಾನಿ ಉಂಟಾಯಿತು. ಇದರ ಜೊತೆ ಮಾರ್ಚ್ 19 ಅಂದರೆ ಗುರುವಾರ ಮತ್ತೆ ನಡೆದ ದಾಳಿಯಲ್ಲಿ ಘಟಕಕ್ಕೆ ಬೆಂಕಿ ಬಿದ್ದಿದೆ ಅಂತ ಕತಾರ್ ಹೇಳ್ತಾ ಇದೆ. ಅಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ, ಆದರೆ ಅನಿಲ ಸಂಸ್ಕರಣಾ ಘಟಕಕ್ಕೆ ಹಾನಿಯಾಗಿದೆ. ಅವರ ಎಕ್ಸ್ಪೋರ್ಟ್ ಕೆಪಾಸಿಟಿ ಏನಿದೆ ಅದರ 17% ನಷ್ಟು ಈ ದಾಳಿಗಳಿಂದ ಕುಂಠಿತ ಆಗ್ತಾ ಇದೆ. ವರ್ಷಕ್ಕೆ $20 ಬಿಲಿಯನ್ ನಷ್ಟವನ್ನು ಅನುಭವಿಸಬೇಕಾಗ್ತಾ ಇದೆ ಅಂತ ಕತಾರ್ ಎನರ್ಜೀಸ್ನ CEO ಕಾಂಬಿ ಹೇಳಿದ್ದಾರೆ. ಗೆಳೆಯರೆ, ಈ ಕತಾರ್ ಇದೆ ನೋಡಿ, ಇದು ಭಾರತದ ಅತಿ ದೊಡ್ಡ LNG ಮೂಲ. ಭಾರತದ ನೈಸರ್ಗಿಕ ಅನಿಲ ಬೇಡಿಕೆಯ ಪ್ರಮಾಣ ಏನಿದೆ ಅದರಲ್ಲಿ ಸುಮಾರು ಅರ್ಧದಷ್ಟನ್ನ ಭಾರತ ಆಮದು ಮಾಡಿಕೊಳ್ಳುತ್ತೆ. ಹಾಗೆ ನಮ್ಮ ಒಟ್ಟು ಬೇಡಿಕೆಯ 2/5 ಅಂದ್ರೆ 40% LNGಯನ್ನ ನಾವು ಕತಾರ್ನಿಂದಲೇ ತರಿಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಬಹುತೇಕ ಬರ್ತಾ ಇರೋದು ಇದೇ ರಾಸ್ ಲಫಾನ್ ನಿಂದ. ಸೊ ರಾಸ್ ಲಫಾನ್ ಮೇಲಾದ ದಾಳಿಯಿಂದ ಭಾರತಕ್ಕಾಗಲಿರೋ ಸಮಸ್ಯೆ ಏನು ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ 2024-25ರಲ್ಲಿ 27 ಮಿಲಿಯನ್ ಟನ್ LNG ಆಮದು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ 11.2 ಮಿಲಿಯನ್ ಟನ್ ಅಂದ್ರೆ 41.4% ಕತಾರ್ನಿಂದಲೇ ಬಂದಿದೆ. ಕತಾರ್ ವರ್ಷಕ್ಕೆ 77 ಮಿಲಿಯನ್ ಟನ್ ಅಷ್ಟು LNGಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಅದು ವಿಸ್ತರಣೆಯ ಹಂತದಲ್ಲಿದೆ. 2025ರಲ್ಲಿ ಕತಾರ್ ಸುಮಾರು 81 ಮಿಲಿಯನ್ ಟನ್ LNGಯನ್ನು ರಫ್ತು ಕೂಡ ಮಾಡಿದೆ. ಅಂದರೆ ಜಗತ್ತಿನ ಅತಿ ದೊಡ್ಡ LNG ಸರಬರಾಜುದಾರ ದೇಶ ಆಗಿ ಕತಾರ್ ಎಮರ್ಜ್ ಆಗಿದೆ. ಈಗ ಅಂಥ ಕತಾರ್ನ ಅತಿ ದೊಡ್ಡ ಅನಿಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿರುವುದು ಅವರ ಉತ್ಪಾದನಾ ಸಾಮರ್ಥ್ಯಕ್ಕೆ ಪೆಟ್ಟನ್ನು ಕೊಡ್ತಾ ಇದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲುಂಟಾಗಿರುವ ಸಂಚಾರದ ಸಮಸ್ಯೆ ಮತ್ತು ಕತಾರ್ ತನ್ನ ಎನರ್ಜಿ ಉತ್ಪಾದನೆಯನ್ನೇ ಸ್ಥಗಿತಗೊಳಿಸಿರುವುದು ಇದೆಲ್ಲ ಕೂಡ ಭಾರತಕ್ಕೆ ಮಧ್ಯಪ್ರಾಚ್ಯದಿಂದ ಆಗ್ತಾ ಇದ್ದ LNG ಸರಬರಾಜಿನ ಮೇಲೆ ಪರಿಣಾಮವನ್ನುಂಟು ಮಾಡ್ತಾ ಇದೆ. ಭಾರತದ ಹಲವಾರು ಕೈಗಾರಿಕೆಗಳು ಈಗಾಗಲೇ ನೈಸರ್ಗಿಕ ಅನಿಲದ ಕೊರತೆಯನ್ನ ಅನುಭವಿಸೋದಕ್ಕೆ ಶುರು ಮಾಡಿವೆ. ಇದು ನ್ಯಾಚುರಲ್ ಗ್ಯಾಸ್ನ ಕಥೆ. ಆದರೆ ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ಕಥೆ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಭಾರತ ತನ್ನ ಕಚ್ಚಾ ತೈಲದ ಅಗತ್ಯ ಏನಿದೆ ಅದರಲ್ಲಿ 88% ಹೊರಗಿನಿಂದ ಆಮದು ಮಾಡಿಕೊಳ್ಳುತ್ತೆ. ಹಾಗೆ ತನ್ನ LPG ಅಗತ್ಯದ ಪೈಕಿ 60% ಆಮದುಗಳ ಮೂಲಕ ಪೂರೈಸಿಕೊಳ್ಳುತ್ತೆ. ಈ ಆಮದುಗಳ ಪೈಕಿ 40% ಮಧ್ಯಪ್ರಾಚ್ಯದಿಂದಲೇ ಬರಬೇಕು. ಮುಖ್ಯವಾಗಿ ಇರಾಕ್, ಸೌದಿ ಅರೇಬಿಯಾ, UAE ಮತ್ತು ಕುವೈತ್ ತೈಲ ಹಾರ್ಮೋಜ್ ಮೂಲಕ ಭಾರತಕ್ಕೆ ಬರುತ್ತೆ. ತೆಹರಾನ್ ಮೇಲಿನ ಅಮೆರಿಕದ ನಿರ್ಬಂಧಗಳ ಕಾರಣಕ್ಕೆ ಇರಾನಿನ ತೈಲವನ್ನ ಭಾರತ ಖರೀದಿ ಮಾಡುವುದನ್ನು ನಿಲ್ಲಿಸಿ ಈಗಾಗಲೇ ಸಾಕಷ್ಟು ವರ್ಷಗಳಾಗಿವೆ. ಇಲ್ಲಿ ಕಚ್ಚಾ ತೈಲ ಕೂಡ ಇಲ್ಲಿಂದ ಬರಲಿಲ್ಲ ಅಂದ್ರೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೇನು ಹೋಗೋದಿಲ್ಲ. ಯಾಕೆಂದರೆ ಅದಕ್ಕಾಗಿ ಇನ್ನೂ ಸುಮಾರು 40 ದೇಶಗಳನ್ನು ಭಾರತ ಜೊತೆಗಿಟ್ಕೊಂಡಿದೆ. ರಷ್ಯಾ, ಅಮೆರಿಕ, ಆಫ್ರಿಕಾದ ದೇಶಗಳು, ದಕ್ಷಿಣ ಅಮೆರಿಕಾದ ವೆನಿಜುಲಾ, ಗಯಾನಾ ಹೀಗೆ ನಾನಾ ದೇಶಗಳಿಂದ
ಕಚ್ಚಾ ತೈಲ ಖರೀದಿಯನ್ನು ಭಾರತ ಮಾಡುತ್ತೆ. ಆದರೆ LPG ಪೂರೈಕೆ ಹಾರ್ಮುಜ್ ಮೂಲಕವೇ ಆಗಬೇಕು. ನಾವು ನಮ್ಮ ಒಟ್ಟು ಬೇಡಿಕೆಯ 60% ಏನು LPG ಆಮದು ಮಾಡ್ಕೋತೀವಿ ಅದರಲ್ಲಿ 90% ಕೊಲ್ಲಿ ದೇಶಗಳಿಂದ ಬರುತ್ತೆ. ಈ ಕಾರಣಕ್ಕಾಗಿನೇ ಯುದ್ಧ ಶುರುವಾದ ಕೂಡಲೇ LPG ಸಮಸ್ಯೆ ಶುರುವಾಗ್ತಾ ಹೋಗಿತ್ತು. ಇನ್ನು LPG ಕೂಡ ಅತಿ ಹೆಚ್ಚು ಬರುವುದು ಕತಾರ್ನಿಂದ. ಆದರೆ ಎರಡನೇ ಅತಿ ದೊಡ್ಡ LPG ಸರಬರಾಜುದಾರ UAE. ಇಲ್ಲಿ 30% ಕತಾರ್ನಿಂದ, 24% ಅರಬ್ ಎಮಿರೇಟ್ಸ್ ಇಂದ ಭಾರತಕ್ಕೆ LPG ಬರುತ್ತೆ. ಆ ನಂತರದ ಸ್ಥಾನದಲ್ಲಿ ಕುವೈತ್ ಹಾಗೂ ಇನ್ನಿತರ ದೇಶಗಳು ಇವೆ. ಕತಾರ್ ಒಂದರಿಂದಲೇ ಸುಮಾರು 5 ಮಿಲಿಯನ್ ಟನ್ LPGಯನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಇದು ಬರುವುದು ಕೂಡ ರಾಸ್ ಲಫಾನ್ ಸಂಸ್ಕರಣಾ ಘಟಕದಿಂದಲೇ. ಹಾಗೆ UAEಯ ಹಬ್ಶಾನ್ ಗ್ಯಾಸ್ ಫೆಸಿಲಿಟಿ ಮತ್ತು ಬಾಬ್ ಆಯಿಲ್ ಫೀಲ್ಡ್ಗಳ ಮೇಲೆ ಕೂಡ ದಾಳಿಯಾಗಿದೆ. ಈ ಹಿಂದೆ ಶಾ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿಯಾಗಿತ್ತು. ಈ ಮೂರು ಈಗ ಕೆಲಸವನ್ನು ಸ್ಥಗಿತಗೊಳಿಸಿವೆ. ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಸದ್ಯಕ್ಕೆ ಸಂಸ್ಕರಣೆಯ ಕೆಲಸ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಹಾಗೆ UAEಯ ಅಲ್ ಹಸನ್ ಮೇಲೆ ಕೂಡ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಗೆಳೆಯರೆ, ಈ ಗ್ಯಾಸ್ ಫೀಲ್ಡ್ ಹಾಗೂ ಅನಿಲ ಸಂಸ್ಕರಣಾ ಘಟಕಗಳಿಂದ ಭಾರತಕ್ಕೆ 25% LPG ಬರ್ತಾ ಇತ್ತು. ಈಗ ಅದು ನಿಂತು ಹೋಗುತ್ತೆ. ಎಷ್ಟು ದಿನ ನಿಂತು ಹೋಗುತ್ತೆ ಗೊತ್ತಿಲ್ಲ. ಸೊ ಇಲ್ಲಿ ಭಾರತ ಒಂದು ಕಡೆ ಅಡುಗೆ ಅನಿಲಕ್ಕಾಗಿ ಬೇರೆ ಮೂಲಗಳನ್ನು ನೋಡ್ತಾ ಇದೆ. ನಮ್ಮಲ್ಲೇ ತೈಲ ಸಂಸ್ಕರಣೆಯ ಪ್ರಮಾಣವನ್ನು ಹೆಚ್ಚು ಮಾಡಿ ಗ್ಯಾಸ್ ಉತ್ಪಾದನೆ ಮಾಡೋ ಬಗ್ಗೆ ಕೂಡ ಒಂದಷ್ಟು ಆದೇಶಗಳನ್ನು ಕೊಡಲಾಗಿದೆ. ಆದರೆ ಲಿಕ್ವಿಫೈಡ್ ಗ್ಯಾಸ್ ಮೂಲಗಳನ್ನು ಬೇಗ ಹುಡುಕೊಳ್ಳದೆ ಇದ್ರೆ ಅಥವಾ ಈ ಯುದ್ಧ ನಿಂತು ಕತಾರ್ ಹಾಗೂ UAEಗಳು ತಮ್ಮ ಹಾನಿಗೀಡಾಗಿರುವ ಸಂಸ್ಕರಣಾ ಘಟಕಗಳನ್ನು ಬೇಗ ಸರಿಪಡಿಸಿಕೊಂಡು ಗ್ಯಾಸ್ ಸರಬರಾಜನ್ನು ಶುರು ಮಾಡದೇ ಇದ್ರೆ ಭಾರತಕ್ಕೆ ಮುಂದಿನ ಸಾಕಷ್ಟು ವರ್ಷಗಳ ಕಾಲ ಕೂಡ ಗ್ಯಾಸ್ ಟ್ರಬಲ್ ಅನ್ನೋದು ತಪ್ಪೋದಿಲ್ಲ. ಹೀಗಾಗಿನೇ ಭಾರತ ಈ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ, ಸಂಧಾನ ಪ್ರಕ್ರಿಯೆಗಳನ್ನು ಆರಂಭ ಮಾಡೋದಕ್ಕೆ ಜಾಗತಿಕ ಶಕ್ತಿಗಳನ್ನ ಒಗ್ಗೂಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ನಮಗೆ ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಸಮಸ್ಯೆ ಆಗೋದಿಲ್ಲ. ಆದರೆ ಅಡುಗೆ ಅನಿಲದ ಸಮಸ್ಯೆ ಈ ಸಂಘರ್ಷದ ಕಾರಣಕ್ಕೆ ಇನ್ನಷ್ಟು ದಿನಗಳ ಕಾಲ ತಪ್ಪು ಹಾಗೆ ಕಾಣ್ತಾ ಇಲ್ಲ. ಇದನ್ನು ಹೇಗೆ ಸರಿಪಡಿಸ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಹೆಚ್ಚು ಕಡಿಮೆ ಇರಾನ್ ಕೂಡ ಸಂಧಾನದ ಮಾತುಗಳು ಶುರುವಾಗ್ಲಿ ಅಂತ ಕಾಯ್ತಾ ಇದೆ. ಅಮೆರಿಕಾಗೂ ಈ ಸಂಘರ್ಷ ಸಾಕಾಗ್ತಾ ಇದೆ. ಅವರು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಸುಸ್ತಾಗಿದ್ದಾರೆ. ಇಸ್ರೇಲಿಗೆ ಅಲ್ಲಿ ಏನು ಸಾಧಿಸಬೇಕಿತ್ತು ಅದನ್ನ ಸಾಧಿಸಿ ಆಗಿದೆ. ಅರಬ್ ದೇಶಗಳು ಕೂಡ ಅಲ್ಲವರಿಗೆ ಅನುಕೂಲ ಆಗೋ ಆಡಳಿತ ಬಂದರೆ ಸಾಕು ಅಂದ್ಕೋತಾ ಇವೆ. ಈಗ ಅಮೆರಿಕಾದ ಇನ್ನೊಂದಷ್ಟು ಮಿತ್ರ ದೇಶಗಳು ಹಾರ್ಮುಜ್ ಮೇಲಿನ ಹಿಡಿತವನ್ನ ಇರಾನ್ನಿಂದ ತಪ್ಪಿಸೋದಕ್ಕೆ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ಮುಂದಾಗ್ತಾ ಇವೆ. ಇದು ಇರಾನಿನ ಶಕ್ತಿಯನ್ನ ಮತ್ತಷ್ಟು ಕುಗ್ಗಿಸುತ್ತೆ. ಹೀಗಾಗಿ ಇರಾನ್ ಕೂಡ ಸಂಧಾನಕ್ಕೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರನ್ನ ಸಂಧಾನಕ್ಕೆ ಕೂಡಿಸೋ ಕೆಲಸ ಆಗಬೇಕು. ಅದಕ್ಕೆ ಜಗತ್ತಿನ ಬಲಿಷ್ಠ ದೇಶಗಳು ಮುಂದಾಗಬೇಕು. ಆ ಕೆಲಸ ಈಗಾಗಲೇ ಶುರು ಆಗ್ತಾ ಇದೆ. ಭಾರತ ಅದಕ್ಕೆ ಶ್ರೀಕಾರ ಸುತ್ತಿದೆ. ಫ್ರಾನ್ಸ್ ಆ ಬಗ್ಗೆ ಮಾತುಕತೆಗಳನ್ನು ಶುರು ಮಾಡಿದೆ. ಒಟ್ಟಾರೆ ಯುದ್ಧ ಬೇಗ ಮುಗಿಯೋ ಹಾಗಾಗ್ಲಿ. ಇದು ಗೆಳೆಯರೆ, UAE, ಕತಾರ್, ಕುವೈತ್ಗಳ ಮೇಲಿನ ದಾಳಿಗಳು ಭಾರತಕ್ಕೆ ಹೇಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.